ನಮಸ್ಕಾರ. ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಅಕ್ರಮ ಮರಳು ದಂಧೆ, ಕುಮ್ಮಕ್ಕು ನೀಡಿದವರು ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯ ಕ್ರಮ, ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆ. ಹಾತ್ವೇ ಸಂಸ್ಥೆಯ ವಿರುದ್ಧ ಕೇಬಲ್ ಆಪರೇಟರ್ಗಳ ಮುಷ್ಕರ ಮುಂದುವರಿಕೆ, ಶುಲ್ಕ ಕಡಿತಗೊಳಿಸಲು ಹಾತ್ವೇ ಕೇಬಲ್ ಸೇವಾ ಕಂಪನಿಗೆ ಕೆಎಸ್ಸಿಒಎ ಆಗ್ರಹ. ಎಂಜೆ ರಸ್ತೆಯಲ್ಲಿನ ನವರತ್ನ ಜ್ಯುವೆಲರ್ಸ್ ಮಳಿಗೆಯಲ್ಲಿ ಬೆಂಕಿ ಅವಘಡ, ಲಕ್ಷಾಂತರ ರೂಪಾಯಿ ನಷ್ಟ, ಜನರಲ್ಲಿ ಆತಂಕ. ಸುದ್ದಿಗಳ ವಿವರ. ಅಕ್ರಮ ಮರಳು ದಂಧೆಗೆ ಕುಮ್ಮಕ್ಕು ನೀಡುವ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ಚರಿಕೆ ನೀಡಿದ್ದಾರೆ. ವಿಧಾನ ಪರಿಷತ್ತಿನಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ಈ ಮಾಹಿತಿ ನೀಡಿದ ಅವರು, ಇದು ಒಂದು ದೊಡ್ಡ ದಂಧೆಯಾಗಿದೆ. ಇದರ ಹಿಂದೆ ಕೆಲವು ರಾಜಕಾರಣಿಗಳ ಪ್ರಭಾವವೂ ಇದೆ. ನಮ್ಮ ಸರ್ಕಾರ ಯಾವುದೇ ಮಾಫಿಯಾಕ್ಕೆ, ಯಾವುದೇ ಒತ್ತಡಕ್ಕೆ ಮಣಿಯುವುದಿಲ್ಲ. ಯಾರೇ ಅಕ್ರಮ ಮರಳುಗಾರಿಕೆ ಮಾಡಲಿ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸುತ್ತೇವೆ ಎಂದರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ನೇತೃತ್ವದಲ್ಲಿ ಸಮಿತಿ ಮಾಡಲಾಗಿದೆ. ಅರಣ್ಯ ಮತ್ತು ಪರಿಸರ ಇಲಾಖೆಯಿಂದ ಮರಳುಗಾರಿಕೆ ಮಾಡುವವರು ಕಡ್ಡಾಯವಾಗಿ ಅನುಮತಿ ಪಡೆದಿರಬೇಕು ಎಂಬ ನಿಯಮ ಜಾರಿಗೆ ತಂದಿದ್ದೇವೆ. ಫಿಲ್ಟರ್ ಮರಳು ತಯಾರಿಕೆ ನಿಷೇಧ ಮಾಡಿದ್ದೇವೆ. ಹೊರ ರಾಜ್ಯಗಳಿಗೆ ಮರಳು ಸಾಗಾಣಿಕೆ ಮಾಡದಂತೆ ನಿಷೇಧ ಮಾಡಿದ್ದೇವೆ. 8 ಕೋಟಿ ರೂಪಾಯಿ ಮರಳನ್ನು ವಶಪಡಿಸಿಕೊಂಡಿದ್ದು 33 ಪ್ರಕರಣಗಳನ್ನು ದಾಖಲು ಮಾಡಿದ್ದೇವೆ. ಮರಳು ಸಾಗಾಣಿಕೆ ಮಾಡುವ ಎಲ್ಲ ಲಾರಿಗಳು ಕಡ್ಡಾಯವಾಗಿ GPS ವ್ಯವಸ್ಥೆ ಅಳವಡಿಸಬೇಕು ಎಂಬ ಷರತ್ತು ಹಾಕಿದ್ದೇವೆ ಎಂದರು. ನಾವು ಎಲ್ಲ ಅಕ್ರಮ ಮರಳುಗಾರಿಕೆಯನ್ನು ಒಂದೇ ದಿನಕ್ಕೆ ನಿಲ್ಲಿಸಿಬಿಡುತ್ತೇವೆ ಎಂದು ಹೇಳುವುದಿಲ್ಲ. ಬಿಗಿ ಕ್ರಮ ಕೈಗೊಂಡಿದ್ದೇವೆ. ಆದರೂ ಹಲವು ಕಡೆ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದೆ. ಅದನ್ನು ನಿಯಂತ್ರಿಸಲು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದರು. ಸುದೀರ್ಘವಾದಂಥ ಉತ್ತರ ಕೊಟ್ಟಿದ್ದಾರೆ. ಮುಂದೆ ಏನು ಕ್ರಮ ತಗೋತೀವಿ ಅನ್ನುವಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸ್ತಾ ಇದ್ದಾರೆ. ಓದಿದಿರಿ ಅಂತ ಭಾನುಪ್ರಕಾಶ್ ಅವರೇ, ಎಲ್ಲ ಉತ್ತರ ಎಲ್ಲ ಸಿಕ್ಕಿದೆಯಲ್ಲ? ನಿಮಗೆ ಸಿಕ್ಕಿದೆ. ಬಹಳ ದೀರ್ಘವಾಗಿ ಉತ್ತರ ಕೊಟ್ಟಿದ್ದೀವಿ. ಸೊ ಅದಕ್ಕೆ ಏನಾಗುತ್ತೆ, ಕೇಂದ್ರ ಸರ್ಕಾರ ಇದಕ್ಕೆ ಒಂದು ಮಾರ್ಗಸೂಚಿ ಮಾಡಬೇಕು, ರಾಜ್ಯ ಸರ್ಕಾರ ಇದಕ್ಕೆ ನಿಯಮಾವಳಿ ಮಾಡಬೇಕು, ತಿದ್ದುಪಡಿ ತರಬೇಕು ಅಂತೇಳಿ ಮಾಡಿ. ಮತ್ತು ಇದ್ರ ಜೊತೆಗೆ ಈ ನ್ಯಾಷನಲ್ ಹಸಿರು ಪೀಠ ಅವರು ಕೂಡ ಆಗಸ್ಟ್ 2013ರಲ್ಲಿ ಅವರೊಂದು ಡೈರೆಕ್ಷನ್ ಕೊಡ್ತಾರೆ. ಈ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲದೇ ಯಾವುದೇ ಗಣಿಗಾರಿಕೆ ಮಾಡುವಂತಿಲ್ಲ. ಮೈನರ್ ಮಿನರಲ್ಸ್ ಅಂಡ್ ಮೇಜರ್ ಮಿನರಲ್ಸ್ ಯಾವುದು ಕೂಡ ಮಾಡಿಕೊಡುವುದು ಮಾಡಿದ್ದಾರೆ. ಅದಾದ ಮೇಲೆ ಈ ಮರಳು ಲೈಸೆನ್ಸ್ ಕೊಡಕ್ಕೆ ಬರಲ್ಲ, ಇವೆಲ್ಲ ಮಾಡಿದ್ರೆ ಆಗುತ್ತೆ. ಆಗ ಏನಾಯಿತು, ಅಕ್ಟೋಬರ್ ತಿಂಗಳಲ್ಲಿ ಬಂದಿರ್ತಕ್ಕಂಥದ್ದು ಆಗಸ್ಟ್ ತಿಂಗಳಲ್ಲಿ ಬರ್ತದೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳಲ್ಲಿ ಅಕ್ರಮವಾಗಿ ಮರಳುಗಾರಿಕೆ ನಡೆದಿದೆ. ವ್ಯಾಪಕವಾಗಿ ಎಲ್ಲ ಕಡೆ, ರಾಜ್ಯದ ಎಲ್ಲ ಕಡೆ ಕಾನೂನು ಮಂತ್ರಿಗಳೇ ಇದನ್ನೆಲ್ಲ ಮಾಡಿ ರಿಪೋರ್ಟ್ ತಯಾರು ಮಾಡಿ ನಿಯಮ ಮಾಡಿದ್ದೀವಿ. ಅಲ್ಲಿಂದ ಈಚೆಗೆ ಡಿಸೆಂಬರಿಂದ ಜನವರಿಯಿಂದ ಈಚೆಗೆ ಈ ಅಕ್ರಮ ಮರಳುಗಾರಿಕೆಯನ್ನು ತಡೆಗಟ್ಟತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿದ್ದೀವಿ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ನೇತೃತ್ವದ ಸಮಿತಿ. ಹಾತ್ವೇ ಕೇಬಲ್ ಸೇವಾ ಕಂಪನಿಯು ಕೇಬಲ್ ಆಪರೇಟರ್ಗಳಿಂದ ಪಡೆಯುತ್ತಿರುವ ಶುಲ್ಕವನ್ನು ತಗ್ಗಿಸಬೇಕು ಎಂದು ಆಗ್ರಹಿಸಿ ನಗರದಲ್ಲಿ ಗುರುವಾರ ಇಡೀ ದಿನ ಹಾತ್ವೇ ಕೇಬಲ್ ಸಂಪರ್ಕಗಳ ಸಿಗ್ನಲ್ ಸ್ಥಗಿತಗೊಳಿಸಿ ಕೇಬಲ್ ಆಪರೇಟರ್ಗಳು ಮುಷ್ಕರ ನಡೆಸಿದರು. ಹಾತ್ವೇ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ವಾಹಿನಿಯೊಂದಿಗೆ ಕರ್ನಾಟಕ ರಾಜ್ಯ ಕೇಬಲ್ ಟಿವಿ ಆಪರೇಟರ್ ಅಸೋಸಿಯೇಷನ್ ಅಧ್ಯಕ್ಷ ಪ್ಯಾಟ್ರಿಕ್ ರಾಜು ಮಾತನಾಡಿ, ನಗರದಲ್ಲಿ ಸುಮಾರು 10 ಲಕ್ಷ ಹಾತ್ವೇ ಕೇಬಲ್ ಸಂಪರ್ಕಗಳಿವೆ. ಸಂಪರ್ಕದಾರರಿಂದ ಪ್ರತಿ ತಿಂಗಳಿಗೆ ರೂಪಾಯಿ 150 ಶುಲ್ಕ ಪಡೆಯುತ್ತಿದ್ದೇವೆ. ಇದರಿಂದ ರೂಪಾಯಿ 90 ಸೇವಾ ಕಂಪನಿಗೆ ನೀಡುತ್ತಿದ್ದೇವೆ. ಉಳಿದ 60ರಲ್ಲಿ ಕೇಬಲ್ ಆಪರೇಟರ್ಗಳು ವ್ಯವಹಾರ ನಡೆಸುವುದು ಕಷ್ಟವಾಗುತ್ತಿದೆ. ಹೀಗಾಗಿ ಹಾತ್ವೇ ಸೇವಾ ಕಂಪನಿಯು ಶುಲ್ಕವನ್ನು ತಗ್ಗಿಸಬೇಕು ಎಂದು ಒತ್ತಾಯಿಸಿದರು. ಎಲ್ಲ ಸೇವಾ ಕಂಪನಿಗಳು ಗ್ರಾಹಕರು ಪಡೆಯುವ ಚಾನೆಲ್ಗಳಿಗೆ ಅನುಗುಣವಾಗಿ ದರಪಟ್ಟಿ ನಿಗದಿಪಡಿಸಬೇಕು. ಮನರಂಜನಾ ತೆರಿಗೆಯ ಪಾವತಿಗೆ ಫಾರಂ 52 ನೀಡಬೇಕು. ಅಲ್ಲದೆ ಹೊಸದಾಗಿ ಸಂಪರ್ಕ ನೀಡಲು ಸೆಟ್ ಟಾಪ್ ಬಾಕ್ಸ್ಗಳ ಕೊರತೆ ಇದೆ ಎಂದು ಕೆಲವು ಸೇವಾ ಕಂಪನಿಗಳು ಹೇಳುತ್ತಿವೆ. ಸೇವಾ ಕಂಪನಿಗಳು ಸೆಟ್ ಟಾಪ್ ಬಾಕ್ಸ್ ರಸೀದಿ ನೀಡುತ್ತಿಲ್ಲ ಎಂದು ಅವರು ದೂರಿದರು.
ಸೇವಾ ಕಂಪನಿಗಳು ಭಾರತೀಯ ದೂರಸಂಪರ್ಕ ಪ್ರಾಧಿಕಾರದ ನಿರ್ದೇಶನಗಳನ್ನು ಪಾಲಿಸುತ್ತಿಲ್ಲ. ಇದರಿಂದ ಕೇಬಲ್ ಆಪರೇಟರ್ಗಳಿಗೆ ಹೊರೆಯಾಗುತ್ತಿದೆ. ಈ ಬಗ್ಗೆ ಕಂಪನಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಎಂದರು. ಸಂಘದ ವಕ್ತಾರ ಸುದೀಶ್ ಕುಮಾರ್ ಮಾತನಾಡಿದ್ದಾರೆ. ಹ್ಯಾಥ್ವೇ ಆಫೀಸ್ಗೆ ಬಂದಿದ್ವಿ. ಇವಾಗ ಹ್ಯಾಥ್ವೇ ಆಫೀಸ್ ಮುಂದೆನೇ ಇದ್ದೀವಿ. ಇಲ್ಲಿ ಅಂದರೆ ಕರ್ನಾಟಕ ಸ್ಟೇಟ್ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನಿಂದ ಮಾತುಕತೆ ಆಯಿತು. ಬಟ್ ಅವರ ಆಫೀಸರ್ಸ್ ಯಾರಿದ್ದಾರೋ ಅವರು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಅವ್ರು ಹೇಳ್ತಿರೋದೇನು ಅಂದರೆ ನಮ್ಮ ಮ್ಯಾನೇಜ್ಮೆಂಟ್ ಬಾಂಬೆಯಿಂದ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿಬಿಟ್ಟಿದೆ ಅಷ್ಟೇ. ಅದು ಒಂಥರ ಹಿಟ್ಲರ್ ರೂಲ್ ಥರ ಅವ್ರು ಮಾತಾಡ್ತಿರೋದು. ನಾವು ಅವ್ರ ಹತ್ರ ಕೇಳಿರೋದು ಟ್ರಾಯ್ ಅಂತ ರೆಗ್ಯುಲೇಷನ್ಸ್ ತೊಗೊಂಬಂದಿದ್ದಾರೆ. ಆ ರೆಗ್ಯುಲೇಷನ್ಸ್ ಪ್ರಕಾರ ನೀವು ಯಾಕೆ ನಡ್ಕೊಳ್ತಾ ಇಲ್ಲ ಅಂತ. ಅವರು ಅದಕ್ಕೆ ಸ್ಪಷ್ಟವಾಗಿ ಯಾವುದೇ ರೀತಿ ಉತ್ತರ ಕೊಡ್ತಾ ಇಲ್ಲ. ನಾವಿವಾಗ ನಮ್ಮ ಅಸೋಸಿಯೇಷನ್ ಮೂಲಕ ನಾವು ಟ್ರಾಯ್ ಆಫೀಸ್ನ ಅಪ್ರೋಚ್ ಮಾಡ್ತೀವಿ. ಝೋನಲ್ ಆಫೀಸ್ ಅಪ್ರೋಚ್ ಮಾಡಿಬಿಟ್ಟು ಅವ್ರ ಹತ್ರ ತೀರ್ಮಾನ ಕೇಳ್ತೀವಿ. ಯಾಕಂದರೆ ಟ್ರಾಯ್ ರೆಗ್ಯುಲೇಷನ್ ಅಂತ ತೊಗೊಂಬಂದಮೇಲೆ ಡ್ಯಾಸು ಡಿಜಿಟೈಸೇಷನ್ ಅಂತ ಮಾಡಿದ ಮೇಲೆ ಇವತ್ತಿಗೂ ಹ್ಯಾಥ್ವೇ ಯಾಕೆ ಅನಲಾಗ್ ಮೋಡಲ್ಲೇ ನಿಂತಿದೆ, ಯಾಕೆ ಆ ರೆಗ್ಯುಲೇಷನ್ಸ್ನ ಕ್ಲಿಯರಾಗಿ ಫಾಲೋ ಮಾಡ್ತಾ ಇಲ್ಲ, ಯಾಕೆ ಹರಾಸ್ ಮಾಡ್ತಿದ್ದಾರೆ ಕಸ್ಟಮರ್ಸ್ನ, ಪ್ಯಾಕೇಜಿಂಗು ಚಾಯ್ಸು ಯಾಕೆ ಕೊಡ್ತಾ ಇಲ್ಲ ಅಂತ ನಾವು ಟ್ರಾಯ್ನ ಕೇಳ್ತೀವಿ ಅಂತ ಡಿಸೈಡ್ ಮಾಡಿದ್ದೀವಿ. ಇಂಟರ್ ಕನೆಕ್ಟ್ ಅಗ್ರಿಮೆಂಟು ಮಾಡಿಕೊಡ್ತೀನಿ ಅಂತ ಹೇಳ್ತವ್ರೆ. ಬಟ್ ಇಂಟರ್ ಕನೆಕ್ಟ್ ಕಾಪಿ ಕೊಟ್ಟವ್ರೆ. ನಾವು ಅಲ್ಲೇ ಓದಿ ನೋಡಿದ್ವಿ, ತುಂಬ ಮೋಸ ಇದೆ ಇದು ಇಂಟರ್ ಕನೆಕ್ಟ್ ಅಗ್ರಿಮೆಂಟು. ಅದನ್ನು ಲೀಗಲ್ ಅಡ್ವೈಸರ್ ಹತ್ರ ಕೊಟ್ಟರೆ ನೋಡೋಣ, ಮಾತಾಡೋಣ. ಫಸ್ಟ್ ಆಫ್ ಆಲು ಹೈದ್ರಾಬಾದಲ್ಲಿ ಬಾಕ್ಸ್ಗೆ 10 ರೂಪಾಯಿ ತಗೊತವ್ರೆ. ನಿಮಗೆಲ್ಲ ಗೊತ್ತಿದೆ ಏನೋ ಗೊತ್ತಿಲ್ಲ, ಬರೀ 10 ರೂಪಾಯಿ ತಗೊತವ್ರೆ ಬಾಕ್ಸ್ಗೆ. ಇಲ್ಲಿ ನಾವು ಕನ್ನಡಿಗರಿಗೆ 90 ರೂಪಾಯಿ ಕೇಳ್ತವ್ರೆ. ಯಾವ ನ್ಯಾಯ ಹೇಳಿ ಇದು? ನಾವು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತೀವಿ. ಆದರೂ ಅಲಾ ಕಾರ್ಟನ್ನ ಸ್ಪೋರ್ಟ್ಸ್ ಚಾನಲ್ನ ನಾವು ಮತ್ತೆ ಹಾಕೋಕ್ಕಾಗಲ್ಲ. 90 ರೂಪಾಯಿ ಕೊಡಲೇಬೇಕು. ಕೊಡೋಕ್ಕಾಗಿಲ್ಲ ಅಂತಂದರೆ ಮುಚ್ಚಿಬಿಡ್ಬೇಕಾಗುತ್ತೆ, ಬಿಸ್ನೆಸ್ನ ಕಂಪನಿನ ಮುಚ್ಚಿಬಿಡ್ಬೇಕಾಗತ್ತೆ ಅಂತ ಹೇಳ್ತವ್ರೆ. ತುಂಬಾ ನಾವು ಮಾತಾಡ್ಬಿಟ್ಟು ಕ್ಯಾರೇಜ್ ಫೀಸ್ ಬಗ್ಗೆ ಮತ್ತು ನಮಗೇನು ಅವರಿಂದ ನಮಗೇನೇನು ಬರಬೇಕು ಎಲ್ಲ ಮಾತಾಡಿದ್ವಿ. ಇಲ್ಲ ಆಗಲ್ಲ, ತುಂಬ ಕಷ್ಟ ಆಗುತ್ತೆ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ದಯವಿಟ್ಟು ಹಂಗೆ ಅಂತ. ಈಗ ಇವರು ರೆಗ್ಯುಲೇಷನ್ನ ಫಾಲೋ ಮಾಡ್ತಾ ಇಲ್ಲ. ಟೋಟಲ್ಲು ನಮ್ಮ ಬಿಸ್ನೆಸ್ಗಳನ್ನ ಹೊಡೆಯೋಕ್ಕೆ ಇವರು ಪ್ಲಾನ್ ಹಾಕೊಂಡ್ಬಿಟ್ಟವ್ರೆ. ಅರ್ಥ ಆಯ್ತಾ? ಇದು ಆಲ್ ಇಂಡಿಯಾ ಲೆವೆಲಿಂದ ಇವತ್ತು 1 MS ನಾಳೆ ಇನ್ನೊಂದು MS ಆ ಥರ ಆಗ್ತಾಯಿದೆ. ಇದು ಯಾರು ಇವ್ರನ್ನ ಟೆಸ್ಟಿಂಗ್ ಇಕ್ಕವ್ರೆಲ್ಲ. ಇವರು ಪಾಸ್ ಆಗ್ಬಿಟ್ಟ ಮೇಲೆ ಇನ್ನೊಬ್ರು ಬರ್ತಾರೆ. ಅದಕ್ಕೆ ಬೆಸ್ಟು ನಾವೆಲ್ಲ ಟ್ರೈ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಕೊಡೋಣ. ಇವರು ಪ್ಯಾಕೇಜು ಮಾಡಿಲ್ಲ, ಏನಂದ್ರೂ ಏನೂ ಮಾಡಿಲ್ಲ. ನಮ್ಮನ್ನು ಕಣ್ಣು ಕಟ್ಬಿಟ್ಟು ಯುದ್ಧಕ್ಕೆ ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಯಾವ ಪಾಲಿಸಿನೂ ಇದು ಮಾಡ್ತಾ ಇಲ್ಲ. ನಾವು ಕರೆಕ್ಟಾಗಿ CRF ಕೊಟ್ಟಿದ್ದೀವಿ, ಅವ್ರು ಕೇಳೋರು ಇದು ಕೊಟ್ಟಿದ್ದೀವಿ, ಒಂದು ಫಾರ್ಮು ಕೊಟ್ಟಿಲ್ಲ, ಫಾರ್ಮ್ 52 ಕೊಟ್ಟಿಲ್ಲ, ಸರ್ವಿಸ್ ಟ್ಯಾಕ್ಸದು ಕೊಟ್ಟಿಲ್ಲ, ಏನಂದ್ರೆ ಏನೂ ಇಲ್ಲ ನಮ್ಮ ಹತ್ರ. ನಾವು ಇವ್ರ ವಿರುದ್ಧ ಹೋಗಿ ಎಲ್ಲ MS ವಿರುದ್ಧ ಹೋಗಿ ಟ್ರಾಯ್ ಹತ್ರ ನಿಂತ್ಕೊಂಡು ನಾವು ಅಲ್ಲಿ ಕುತ್ಕೊಂಡು ಆರ್ಡ್ರ್ ಮಾಡ್ಕೊಂಡು ಬರೋಣ. ಯಾವ ಬಾಕ್ಸು ಆಫ್ ಆಗಬಾರ್ದು, ನಾವು ಅಷ್ಟು ಕೊಡೋಕ್ಕಾಗಲ್ಲ. ರೆಗ್ಯುಲೇಷನ್ ಏನಿದೆ ಅದನ್ನು ಫಾಲೋ ಮಾಡಲಿ, ನಮ್ಮ ಹಕ್ಕನ್ನ ನಮಗೆ ಕೊಡಲಿ ಏನು. ಆಮೇಲೆ ನಾವು ಏನಿದೆ ಕುತ್ಕೊಂಡು ಮಾತಾಡೋಣ ಅಂತ ಮಾಡ್ಕೊಂಡು ಬರೋಣ. ಕಾಫಿ ಬೋರ್ಡ್ ಮುಂದೆ ಅಲ್ಲ ಗೊತ್ತಿದೆ ಎಲ್ಲರಿಗೂ, ಯಾರು ಹೋಗ್ಬಾರ್ದು ಹಸಿವಾಗ್ತಂತ. BSNL ಆಫೀಸು, ಜನರಲ್ ಪೋಸ್ಟ್ ಆಫೀಸ್ ಹಿಂದೆಗಡೆ ಎಲ್ಲ ಕಾರ್ತಿಕ್ ಸರ್ ಬರ್ತಾ ಇದ್ದಾರೆ, ಎಲ್ಲ ಬನ್ರಿ. MG ರಸ್ತೆಯಲ್ಲಿರುವ ನವರತ್ನ ಜ್ಯುವೆಲರ್ಸ್ ಮಳಿಗೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಜತೆಗೆ ಈ ಭಾಗದಲ್ಲಿ ತೀವ್ರ ಆತಂಕ ಸೃಷ್ಟಿಸಿತು. 4 ಅಂತಸ್ತಿನ ಈ ಕಟ್ಟಡದಲ್ಲಿ ನೆಲ ಮಹಡಿಯಲ್ಲಿ ATMಗಳಿದ್ದರೆ ಮೊದಲ ಮಹಡಿಯಲ್ಲಿ ನವರತ್ನ ಜ್ಯುವೆಲರ್ಸ್ ಅಂಗಡಿ, 2ನೇ ಮಹಡಿಯಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಶಾಖೆ 3 ಮತ್ತು 4ನೇ ಮಹಡಿಯಲ್ಲಿ ಖಾಸಗಿ ಕಂಪನಿ ಕಚೇರಿಗಳು ಇವೆ. ಬೆಳಿಗ್ಗೆ 9:30ರಲ್ಲಿ ಮಳಿಗೆಯಲ್ಲಿ ಬೆಂಕಿ ಆಕಸ್ಮಿಕ ಸಂಭವಿಸಿದ್ದು ದಟ್ಟ ಹೊಗೆ ತುಂಬಿಕೊಂಡಿದೆ. ಬ್ಯಾಂಕ್ಗೆ ಬಂದು ಹೋಗುತ್ತಿದ್ದ ಗ್ರಾಹಕರು ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ನಡೆಸಿದ್ದಾರೆ.
ಕಟ್ಟಡದಲ್ಲಿ ಬೆಂಕಿ ಆಕಸ್ಮಿಕ ಸುದ್ದಿ ತಿಳಿದು ಬ್ಯಾಂಕ್ನಲ್ಲಿದ್ದವರು ಹಾಗೂ ಮೇಲಿನ ಕಚೇರಿಗಳ ಸಿಬ್ಬಂದಿಗಳು ಭಯಭೀತರಾಗಿ ಓಡೋಡಿ ಹೊರಗೆ ಬಂದಿದ್ದಾರೆ. ಮಳಿಗೆಯಲ್ಲಿ ದಟ್ಟ ಹೊಗೆ ತುಂಬಿದ್ದರಿಂದ ಕಾರ್ಯಾಚರಣೆಗೆ ಆರಂಭದಲ್ಲಿ ತೊಡಕಾಗಿತ್ತಾದರೂ ಗಾಜುಗಳನ್ನು ಹೊಡೆದು ಕಾರ್ಯಾಚರಣೆ ಮುಂದುವರಿಸಲಾಯಿತು. ವಿಧಾನ ಪರಿಷತ್ತಿಗೆ ನೂತನವಾಗಿ ಆಯ್ಕೆಯಾಗಿರುವ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್, ಎಚ್ಎಂ ರೇವಣ್ಣ, ಜೆಡಿಎಸ್ನ ಡಾಕ್ಟರ್ ಟಿಎ ಶರವಣ, ಪಕ್ಷೇತರ ಸದಸ್ಯ ಬಿವಿ ಮಲ್ಲಿಕಾರ್ಜುನ್ ಪ್ರಮಾಣ ವಚನ ಸ್ವೀಕರಿಸಿದರು. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾದ ಈ ನಾಲ್ವರು ಇಂದು ಭಗವಂತನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಬಿಜೆಪಿಯ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್, ಶಾಸಕರಾದ ಸಿಟಿ ರವಿ, ಮುನಿರಾಜು, ಸಂಸದ ಮುದ್ದು ಹನುಮೇಗೌಡ ಮುಂತಾದವರು ಅಧಿಕಾರಿಗಳ ಗ್ಯಾಲರಿಯಲ್ಲಿ ಕೂತು ವೀಕ್ಷಿಸಿದರು. ನೂತನ ಸದಸ್ಯರಿಗೆ ಸಭಾಪತಿ ಡಿಎಸ್ ಶಂಕರಮೂರ್ತಿ ಅವರು ಅಭಿನಂದನೆ ಸಲ್ಲಿಸಿದರು. ವಿಧಾನ ಪರಿಷತ್ ಇಂದು ತುಂಬಿದ ಮನೆಯಾಗಿದೆ ಎಂದು ಸಭಾಪತಿ ಬಣ್ಣಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ತುಂಬಿದ ಕೊಡ ತುಳುಕುವುದಿಲ್ಲ ಎಂದು ಇದೇ ವೇಳೆ ಹಾಸ್ಯ ಚಟಾಕಿ ಹಾರಿಸಿದರು. ಪರಿಶಿಷ್ಟ ಜಾತಿ ಪಂಗಡದ ಹಾಲು ಉತ್ಪಾದಕರಿಗೆ ₹2 ಹೆಚ್ಚುವರಿ ಪ್ರೋತ್ಸಾಹಧನ ನೀಡುವ ಬಗ್ಗೆ ಸದ್ಯದಲ್ಲೇ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಪಶುಸಂಗೋಪನಾ ಸಚಿವ ಟಿಬಿ ಜಯಚಂದ್ರ ವಿಧಾನ ಪರಿಷತ್ತಿನಲ್ಲಿ ತಿಳಿಸಿದರು. ಸಹಕಾರ ಸಂಘಗಳಿಗೆ ಹಾಲು ಸರಬರಾಜು ಮಾಡುವ ಪರಿಶಿಷ್ಟ ಜಾತಿ ಪಂಗಡಗಳ ಸದಸ್ಯರಿಗೆ ಮಾತ್ರ ಪ್ರತಿ ಲೀಟರ್ಗೆ ₹2ನಂತೆ ಹೆಚ್ಚುವರಿಯಾಗಿ ಪ್ರೋತ್ಸಾಹಧನ ನೀಡುವ ಬಗ್ಗೆ ಸರ್ಕಾರ ಪರಿಶೀಲನೆ ನಡೆಸುತ್ತಿದೆ. ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯ ಮರಿತಿಬ್ಬೇಗೌಡ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ವಿಶೇಷ ಘಟಕ ಯೋಜನೆಯಡಿ ಬರುವ ₹144 ಕೋಟಿ ಅನುದಾನವನ್ನು ಎಸ್ಸಿ ಎಸ್ಟಿಗಳಿಗೆ ಈ ಮೂಲಕ ನೀಡುವ ಚಿಂತನೆ ಸರ್ಕಾರ ನಡೆಸಿದೆ. ₹2 ಹೆಚ್ಚುವರಿಯಾಗಿ ಪ್ರೋತ್ಸಾಹಧನ ನೀಡದಿದ್ದರೆ ₹92 ಕೋಟಿ ಅನುದಾನ ಹಿಂದಿರುಗಿಸಬೇಕಾಗುತ್ತದೆ ಎಂದರು. ಅದಕ್ಕಾಗಿ ಸರ್ಕಾರ ಪರಿಶಿಷ್ಟ ಜಾತಿ ಪಂಗಡದ ಹಾಲು ಉತ್ಪಾದಕರಿಗೆ ಹೆಚ್ಚುವರಿ ಪ್ರೋತ್ಸಾಹಧನ ನೀಡುವ ಬಗ್ಗೆ ಪರಿಶೀಲನೆ ನಡೆಸುತ್ತೇವೆ ಎಂದರು. ಹೆಚ್ಚು ಮಾಡಬೇಕು ಅಂತಕ್ಕಂಥ ಪ್ರಸ್ತಾಪ ಬಂತು ಅಂತಕ್ಕಂಥದ್ದರ ಹಿನ್ನೆಲೆಯಲ್ಲಿ ಹೇಳಿದ್ರೆ ಬಹುಶಃ ತಪ್ಪಲ್ಲ. ನಾವು ಈಗಾಗಲೇ ಈ ಮನೆಯಲ್ಲಿ ಮೊನ್ನೆ ತಾನೇ ಮಾಡಿದಂಥ ಒಂದು ಕಾನೂನಿನ ಅನ್ವಯ 23-24% ಹಣವನ್ನು ಯಾವುದೇ ಇಲಾಖೆಗೆ ಮೀಸಲಾಗಿದ್ದರೂ ಕೂಡ ಪರಿಶಿಷ್ಟ ವರ್ಗ ಮತ್ತು ಪಂಗಡದವರ ಕಲ್ಯಾಣಕ್ಕೋಸ್ಕರ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ನಿಯಮ ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನನ್ನ ಇಲಾಖೆಗೆ ಬರ್ತಕ್ಕಂಥದ್ದು ಮಾಹಿತಿಯನ್ನು ನಿಮಗೆ ಹೇಳಿದ್ರೆ ಗೊತ್ತಾಗ್ತದೆ. ಬಹುಶಃ ನಮ್ಮ ನಿಗದಿಯಾಗಿರ್ತಕ್ಕಂಥ ಹಣ ಅಂತಂದರೆ 825 ಕೋಟಿ. ಅದರಲ್ಲಿ ಪರಿಶಿಷ್ಟ ವರ್ಗದವರಿಗೆ 144.3 ಕೋಟಿ. ಇದು DST ಯೋಜನೆ ಅಡಿಯಲ್ಲಿ 56.90 ಕೋಟಿ. ಇದು ವಿಶೇಷ ಘಟಕ ಯೋಜನೆಗಳಿಗೆ ಇದನ್ನು ಆ ವರ್ಗಕ್ಕೆ ಖರ್ಚು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಹಣದ ಲಭ್ಯ 201.2 ಕೋಟಿಗಳು ನಮ್ಮ ಹತ್ರ ಲಭ್ಯ ಇದೆ. ಇದನ್ನು ಒಟ್ಟು ಹಾಲು ಕೊಡ್ತಕ್ಕಂಥವರು 7,40,000 ಜನ ಇದ್ದಾರೆ. ಅದರಲ್ಲಿ ಪರಿಶಿಷ್ಟ ವರ್ಗದವರು ಎಷ್ಟು ಜನ ಇರ್ತಾರೆ? 65,000 ಜನ ಇದ್ದಾರೆ. ಈಗ ಅದರಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥವರು 40,000 ಜನ ಇವತ್ತು ಹಾಲಾಗ್ತಾ ಇದ್ದಾರೆ. ನಮ್ಮ ಹತ್ರ ಅಂಕಿಅಂಶನೂ ಕೂಡ ಇದೆ. ಅದರಲ್ಲಿ ಮಹಿಳೆಯರು ಎಷ್ಟಿದ್ದಾರೆ ಅಂತ ಹೇಳಿದ್ರೆ 2,60,000 ಜನ. ಬಹುಶಃ ಇದು ಈಗ ನಾವು ಈ ರೀತಿಯಾಗಿ ನಾವು SC ಮತ್ತು STಗೆ 68 ಕೋಟಿ ಇದೇ ನಾವು ಮೀಸಲಾಗಿದ್ದಂಥ ಹಣದಲ್ಲಿ ಖರ್ಚು ಮಾಡ್ತಿದ್ದೇವೆ. STಗೆ 36 ಕೋಟಿ ಖರ್ಚು. ಯಾವ ರೀತಿಯಾಗಿ ಖರ್ಚು ಮಾಡಬೇಕು ಅಂತಕ್ಕಂಥ ಚಿಂತನೆ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅದಕ್ಕೆ ₹2 ಜಾಸ್ತಿ ಮಾಡೋದು ಸಾಧ್ಯನಾ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಿರ್ತಕ್ಕಂಥ ಪ್ರಸ್ತಾವನೆ ಕಳಿಸಿದ್ದಾರೆ. ನಾನು ನೀವು ಹೇಳ್ತಕ್ಕಂಥ ಸಲಹೆಯನ್ನು ಕೂಡ ನಾನು ಸಂತೋಷಕ್ಕೆ ಹೋಗ್ತೇನೆ. ನಿಜ, ಇವತ್ತು ನಾವು ಒಂದು ಸಂತೋಷ ಪಡಬೇಕು. ಹೆಚ್ಚು ಕಡಿಮೆ 1 ಲಕ್ಷಕ್ಕೂ ಹೆಚ್ಚು ಜನ, 7 ಲಕ್ಷದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಪರಿಶಿಷ್ಟ ವರ್ಗ ಪಂಗಡದವರು ಕೂಡ ಈ ಹೈನುಗಾರಿಕೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಒಂದು ಸಂತೋಷ ಸಂಗತಿ. ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವೇನು ಸಲಹೆ ಕೊಟ್ಟಿದ್ದೀರಿ, ಹಸುಗಳನ್ನು ಕೊಡಿ, ಎಮ್ಮೆಗಳನ್ನು ಕೊಡಿ ಅಂತಕ್ಕಂಥದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ ಮಕ್ಕಳು ಸೇರಿದಂತೆ 97 ಬಾಂಗ್ಲಾದೇಶೀಯರು ಅಕ್ರಮವಾಗಿ ನೆಲೆಸಿದ್ದಾರೆ ಎಂದು ಗೃಹ ಸಚಿವ ಕೆಜೆ ಜಾರ್ಜ್ ವಿಧಾನ ಪರಿಷತ್ತಿಗೆ ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಅರುಣ್ ಶಹಪುರ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು 23 ಬಾಂಗ್ಲಾದೇಶಿ ಮಕ್ಕಳು ಸೇರಿದಂತೆ 97 ಬಾಂಗ್ಲಾದೇಶಿಯರು ಬೆಂಗಳೂರಿನಲ್ಲಿ ನೆಲೆಸಿರುವ ಬಗ್ಗೆ ಮಾಹಿತಿ ಇದೆ. ಅನಧಿಕೃತವಾಗಿ ವಾಸವಿರುವ ಬಾಂಗ್ಲಾದೇಶಿಯರನ್ನು ಪತ್ತೆ ಹಚ್ಚಿ ಗಡೀಪಾರು ಮಾಡಲು ಎಲ್ಲ ನಗರ ಮತ್ತು ಜಿಲ್ಲೆಗಳಲ್ಲಿ ವಿಶೇಷ ಕಾರ್ಯಪಡೆ ರಚಿಸಲಾಗಿದೆ ಎಂದು ತಿಳಿಸಿದರು.
ಕೇವಲ ಬಾಂಗ್ಲಾದೇಶದಿಂದಷ್ಟೇ ಅಲ್ಲ, ದಿನೇ ದಿನೇ ಬೇರೆ ದೇಶಗಳಿಂದ ಬಂದು ನೆಲೆಸಿರುವವರನ್ನು ಪತ್ತೆ ಹಚ್ಚಿ ಅವರ ದೇಶಗಳಿಗೆ ಹಿಂತಿರುಗಿಸಿ ಕಳುಹಿಸಲು ಪ್ರತಿ ಜಿಲ್ಲೆಯಲ್ಲಿ ವಿಶೇಷ ಕಾರ್ಯಪಡೆ ರಚಿಸಲಾಗಿದೆ. ಹೆಚ್ಚುತ್ತಿರುವ ಅತ್ಯಾಚಾರ, ಮಹಿಳಾ ದೌರ್ಜನ್ಯ ಪ್ರಕರಣಗಳನ್ನು ಪರಿಣಾಮಕಾರಿಯಾಗಿ ಹತ್ತಿಕ್ಕಲು ತಜ್ಞರ ಸಮಿತಿ ನೇಮಕ ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನ ಪರಿಷತ್ತಿನಲ್ಲಿ ತಿಳಿಸಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಈ ಮಾಹಿತಿ ನೀಡಿದ ಅವರು, ಅತ್ಯಾಚಾರ ಪ್ರಕರಣಗಳು ಹೆಚ್ಚುತ್ತಿರುವುದು ತಲೆ ತಗ್ಗಿಸುವ ವಿಚಾರ. ಇದು ನಮ್ಮ ರಾಜ್ಯಕ್ಕೆ ಸೀಮಿತವಾಗಿಲ್ಲ. ಇಡೀ ದೇಶದಲ್ಲಿ ಅತ್ಯಾಚಾರ ಪ್ರಕರಣಗಳು ನಾಯಿ ಕೊಡೆಗಳಂತೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಇದು ಗಂಭೀರ ವಿಚಾರ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಎಂದರು. ಇದನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಲು ಮತ್ತು ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಅನುಕೂಲವಾಗುವಂತೆ ಸರ್ಕಾರ ತಜ್ಞರ ಸಮಿತಿ ನೇಮಕ ಮಾಡಲು ಮುಂದಾಗಿದೆ. ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ, ಜನ್ಮ ನೀಡಿದ ತಂದೆ ಇಂಥವರು ಅಂತ ಹೇಳಿ ನಡೀತಾರೆ. ಆದರೆ ಇಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲೆ ಎಷ್ಟು ಅತ್ಯಾಚಾರಗಳು ಈ ರಾಜ್ಯದಲ್ಲಿ ಯಾವ ಇಯರಲ್ಲಿ ನಡೆದಿದೆ ಅಂತ ಹೇಳಿ ನಾನು ಕೇಳಿದೆ. ಹಾಗೆ ಯುವತಿಯರ ಮೇಲೆ ಅವರು ತುಂಬ ಒಳ್ಳೆಯ ಉತ್ತರ ಕೊಟ್ಟಿದ್ದಾರೆ. ಯಾಕಂದರೆ ಇಡೀ ದೇಶದ ಪೀಳಿಗೆ, ಇಡೀ ಸದನ ಅವ್ರ ಮನಸ್ಸನ್ನು ಚರ್ಚೆ ಮಾಡಿ ಅವರ ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ. ಅತ್ಯಾಚಾರದ ಬಗ್ಗೆ ಅವ್ರು ಕೊಟ್ಟಂಥ ಅಂಕಿಅಂಶನೂ ಕೂಡ ಕರ್ನಾಟಕ ರಾಜ್ಯದ್ದು ಅಪ್ರಾಪ್ತ ಬಾಲಕಿಯರದ್ದು 1542, ಒಟ್ಟು ಆರೋಪಿಗಳು ಇನ್ನೊಂದು 4020, 6169ಕ್ಕೆ ಶಿಕ್ಷೆ ಆಗಿರೋದು 2%, 118 ಜನ. ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಿದೆ. ಅದಕ್ಕೆ ಯಾವ ಕ್ರಮವನ್ನು ಕೈಗೊಂಡಿದ್ದಾರೆ? ಇವತ್ತು ಮಕ್ಕಳುಗಳು ಹೋಗ್ಬಿಟ್ಟು ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು 20 ರೂಪಾಯಿ ಕೊಟ್ಟರೆ ಸಾಕು, ಅಶ್ಲೀಲ ಚಿತ್ರಗಳನ್ನೆಲ್ಲ ಡೌನ್ಲೋಡ್ ಮಾಡಿಕೊಡ್ತಿದ್ದಾರೆ. ಇದಕ್ಕೆ ಯಾವ ರೀತಿಯಾದಂಥ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು? ದೇಶದ ಸಮಸ್ಯೆ ಮತ್ತು ನಮ್ಮ ರಾಜ್ಯದ ಸಮಸ್ಯೆ, ಇಡೀ ಸಮಾಜದ ಸಮಸ್ಯೆ ಆಗಿರೋದ್ರಿಂದ ನಾನು ಮಾನ್ಯ ಸದಸ್ಯರುಗಳಿಗೆ ಸಲಹೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಈಗ ತಾನೇ ನಮ್ಮ ಗೃಹ ಮಂತ್ರಿಗಳನ್ನ ನಾನು ಗಮನ ತಗೋಬೋದು. ನಿನ್ನೆ ಅವರು ಇದು ಚರ್ಚೆ ಆಗಿತ್ತು, ಮುಖ್ಯಮಂತ್ರಿಗಳ ಗಮನ ತಗೋಬೋದು ಮಾಡ್ತೀವಿ. ನಾವು ಇದ್ರ ಬಗ್ಗೆ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಜಡ್ಜ್ ಅಧ್ಯಕ್ಷರಲ್ಲಿ ಅಥವಾ ಕಾನೂನು ತಜ್ಞರು, ಯಾಕಂದರೆ ಅನೇಕ ಕಾನೂನುಗಳಿದ್ದಾವೆ, ಕೇಂದ್ರ ಸರ್ಕಾರ ಕಾನೂನುಗಳಿದ್ದಾವೆ, ಇಲ್ಲಿ ಕಾಯ್ದೆಗಳಿದ್ದಾವೆ, ಎಲ್ಲ ಕಾಯ್ದೆಗಳನ್ನು ಕೂಡ ಅಧ್ಯಯನ ಮಾಡಿ ಇದು ತಡೆಗಟ್ಟಲಿಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು, ಪ್ರಿವೆಂಟಿವ್ ಮೆಜರ್ಸ್ ಒಂದು, ಮತ್ತು ಈ ಥರದ ಅಪರಾಧ ಆದಾಗ ಶಿಕ್ಷೆ ಯಾವ ರೀತಿ ಕೊಡಬೇಕು, ಕಠಿಣವಾದಂಥ ಶಿಕ್ಷೆಗಳನ್ನು ಯಾವ ರೀತಿ ಕೊಡಬೇಕು. ಬಾಗಲಕೋಟೆ ಲೋಕಾಯುಕ್ತ ಡಿವೈಎಸ್ಪಿ ಆಗಿ ಮುಂದುವರೆದಿರುವ ತೋಳಮಟ್ಟಿ ಅವರನ್ನು ಅಮಾನತುಗೊಳಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ರಾಜ್ಯ ಸಂಚಾಲಕ ಆರ್ ಮೋಹನ್ ರಾಜ್, ಈಗಾಗಲೇ ತೋಳಮಟ್ಟಿ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿದ್ದು, ಬೆಳಗಾವಿ ಐಜಿಪಿ ಭಾಸ್ಕರ್ ರಾವ್ ಅವರು ಪ್ರಕರಣವನ್ನು ಸಿಐಡಿಗೆ ವಹಿಸುವಂತೆ ಡಿಜಿ ಮತ್ತು ಐಜಿಪಿಗೆ ಶಿಫಾರಸು ಮಾಡಿದ್ದಾರೆ. ಆದರೂ ಇವರನ್ನು ಇಲಾಖೆಯಲ್ಲಿ ಮುಂದುವರೆಸಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಅವರು ಪ್ರಶ್ನೆ. ಸಂಬಂಧಪಟ್ಟಂಗೆ ಬಾಗಲಕೋಟೆ ಜಿಲ್ಲೆಯ ಲೋಕಾಯುಕ್ತ ಎಸ್ಪಿ ಪ್ರಭಾಕರ್ ಮತ್ತು ಡಿಎಸ್ಪಿ ತೋಳ್ಮಟ್ಟಿ ಅವರನ್ನ ಸೇವೆಯಿಂದ ಅಮಾನತು ಮಾಡಬೇಕು ಅಂತ ಹೇಳಿ ನಾವು ಅನೇಕ ವರ್ಷಗಳಿಂದ ಬಾಗಲಕೋಟೆ ಮತ್ತು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀರಿ. ಇದಕ್ಕೆ ಸಂಬಂಧಪಟ್ಟಂಗೆ ಬೆಳಗಾವಿಯ ಉತ್ತರ ವಲಯದ ಐಜಿ ಅವರು ಒಂದು ಸರ್ಕಾರಕ್ಕೆ, ಮಹಾನಿರ್ದೇಶಕರು ಮತ್ತು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ. ದಿನಾಂಕ 14/4/2014 ಪತ್ರ ಬರೆದು ಅದರಲ್ಲಿ ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ ಐಜಿ ಅವರು. ಇಂತಹ ಅಧಿಕಾರಿಗಳು ಅಂದರೆ ಲಾಸ್ಟಲ್ಲಿ ಇವರುಗಳು ಈ ಕೃತ್ಯದಿಂದ ಇಲಾಖೆಯು ಮುಜುಗರ ಪಡುವಂತಾಗಿದ್ದಲ್ಲದೆ ಸಾರ್ವಜನಿಕರು ಪೊಲೀಸ್ ಅಧಿಕಾರಿಗಳ ತನಿಖೆಯ ಮೇಲೆ ನಂಬಿಕೆ ಕಳೆದುಕೊಳ್ಳುವಂತಾಗಿದೆ. ಇಲಾಖೆಯ ದೃಷ್ಟಿಯಲ್ಲಿ ಇದೊಂದು ಸೂಕ್ಷ್ಮ ಮತ್ತು ಗಂಭೀರ ವಿಷಯವಾಗಿರುವುದರಿಂದ ಇದಕ್ಕೆ ಕಾರಣೀಭೂತರಾಗಿರುವ ಎಸ್ಪಿ ತೋಳ್ಮಟ್ಟಿ, ಡಿವೈಎಸ್ಪಿ ಹಾಗೂ ಇತರರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಸದರಿ ಪ್ರಕರಣದ ತನಿಖೆಯನ್ನು ಸಿಐಡಿಗೆ ವಹಿಸಬೇಕೆಂದು ಕೋರಲಾಗಿದೆ ಅಂತೇಳಿ ಬೆಳಗಾವಿ ಉತ್ತರ ವಲಯದ ಹಿರಿಯ ಪೊಲೀಸ್ ಅಧಿಕಾರಿಯಾದಂಥ ಐಜಿ ಭಾಸ್ಕರ್ ರಾವ್ ಅವರು ಪತ್ರ ಬರೀತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ಒಡಾಡಳಿತ ಅಂದರೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು 9/6/2014 ರೋಲಿಂಗ್ ಫಿಲ್ಮ್ ಸೊಸೈಟಿಯು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಸಹಯೋಗದೊಂದಿಗೆ ಜುಲೈ 5-6ರಂದು ನಗರದ ನಿಮಾನ್ಸ್ ಕನ್ವೆನ್ಷನ್ ಹಾಲ್ನಲ್ಲಿ ಕಿರುಚಿತ್ರಗಳ ಪ್ರದರ್ಶನ ಉತ್ಸವ ಹಮ್ಮಿಕೊಂಡಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಹಾಗೂ ಹಿರಿಯ ನಿರ್ದೇಶಕ ಟಿಎಸ್ ನಾಗಾಭರಣ,
ಈ ಉತ್ಸವದಲ್ಲಿ ಒಟ್ಟು 17 ವರ್ಗದಲ್ಲಿ ವಿವಿಧ ಭಾಷೆಯ ಕಿರುಚಿತ್ರಗಳು ಪ್ರದರ್ಶನಗೊಳ್ಳುತ್ತಿದ್ದು ಅತ್ಯುತ್ತಮ ನಟ, ನಟಿ, ಬಾಲ ನಟ, ನಟಿ, ನಿರ್ದೇಶಕ, ಚಿತ್ರಕಥೆ, ಸಂಕಲನ ಮತ್ತು ಛಾಯಾಗ್ರಾಹಕ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಪ್ರಶಸ್ತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಕಿರುಚಿತ್ರದ ಬೆಳವಣಿಗೆ ಮತ್ತು ಅಭಿವೃದ್ಧಿ ಕುರಿತು ಚಲನಚಿತ್ರ ಮತ್ತು ಅನಿಮೇಷನ್ ಉದ್ಯಮದ ಪರಿಣಿತರು, ತಜ್ಞರು ಚರ್ಚೆ ನಡೆಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಭಾರತೀಯ ಚಲನಚಿತ್ರ ಸೊಸೈಟಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ರಾಮಮೂರ್ತಿ ಮಣಿ, ಬೆಂಗಳೂರು ಫಿಲ್ಮ್ ಸೊಸೈಟಿಯ ಜಾರ್ಜ್ ಕುಟ್ಟಿ ಹಾಗೂ ಉತ್ಸವದ ಸಂಚಾಲಕ ಹರ್ಷ ಶೆಟ್ಟಿ ಉಪಸ್ಥಿತರಿದ್ದರು. ಆದಾಗ ಅದಕ್ಕೊಂದು ಕಥೆ ಆಗುತ್ತೆ, ಅದಕ್ಕೊಂದು ಎಮೋಷನ್ ಬರುತ್ತೆ, ಅದಕ್ಕೊಂದು ಇದು ಬರುತ್ತೆ. ಸೊ ಈ ಚಿತ್ರಿಕೆಗಳ ಮೇಲೇ ಒಂದು ಯಾವುದೋ ಕಮ್ಯುನಿಕೇಷನ್ ಸಾಧ್ಯ ಆಗಿರೋದು ಈ ಸಿನಿಮಾದ ಒಂದು ವೈಶಿಷ್ಟ್ಯ. ಹಾಗಾಗಿ ರೋಲಿಂಗ್ ಫ್ರೇಮ್ಸ್ ಅನ್ನೋದನ್ನು ಇದು ಮಾಡಿದ್ದಾರೆ. ಆ್ಯಂಡ್ ಅದನ್ನು ಹರ್ಷ ಶೆಟ್ಟಿ ಬಿಫೋರ್ ಲಾಸ್ಟ್ ಇಯರ್ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಹೊರಟಾಗ ನಾನು ಐ ವಾಸ್ ಫೀಲಿಂಗ್ ದಟ್ ಹೇಗೆ ಸಾಧ್ಯ ಆಗುತ್ತೆ ಅಂತ. ಬಟ್ ಹಿ ವಾಸ್ ಏಬಲ್ ಟು ಡೂ ಇಟ್ ಲಾಸ್ಟ್ ಇಯರ್ ಫ್ಯಾಂಟಾಸ್ಟಿಕ್ಲಿ ಇನ್ ದ ಸೇಮ್ ನಿಮ್ಯಾನ್ಸ್ ಕನ್ವೆನ್ಷನ್ ಸೆಂಟರ್ಲಿ. ಹಾಗಾಗಿ ಈ ಸಲ ಅದರ ಚೇರ್ಮನ್ ಆಗಿ ನಾನು ಅವನಿಗೆ ಕೆಲವು ಗೈಡೆನ್ಸನ್ನು ಕೊಟ್ಟು ಈಗ ಒಂದು ರೀತಿಯ ಒಂದು ಒಳ್ಳೆ ಸೆಮಿನಾರ್ ಮತ್ತು ಸಮಿಟ್ ಆಗೋ ಹಾಗೆ ಶಾರ್ಟ್ ಫಿಲ್ಮ್ಗಳಿಗೆ ಒಂದು ಒಳ್ಳೆ ವೇದಿಕೆ ಆಗೋ ಹಾಗೆ ಮಾಡಿದ್ದೇವೆ. ದಯವಿಟ್ಟು ಎಲ್ಲರೂ ಬನ್ನಿ, ಅದನ್ನು ಅಟೆಂಡ್ ಮಾಡಿ ಮತ್ತು ಅದರ ಉಪಯೋಗನ ಎಸ್ಪೆಷಲಿ ಯಂಗ್ ಫಿಲ್ಮ್ ಮೇಕರ್ಸ್ ಅವರಿಗೆ ಶಾರ್ಟ್ ಫಿಲ್ಮ್ಗಳ ಮುಖಾಂತರ ಹೇಗೆ ನಿಜವಾಗಿಯೂ ಒಂದು ಮಾರ್ಕೆಟನ್ನ ಬಿಲ್ಡ್ ಮಾಡ್ಕೊಂಡು ಅದರ ನಂತರ ನೀವು ಏನು ಅನ್ನಿಸ್ಕೊಂಡಿದ್ರೋ ಒಂದು ದೊಡ್ಡ ಫೀಚರ್ ಫಿಲ್ಮಲ್ಲಿ ಏನು ಸಾಧಿಸಬೇಕು ಅಂತಿದ್ರೋ ಅದನ್ನು ಮಾಡಲಿಕ್ಕೆ ಒಂದು ಜಾಗ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾರತೀಯ ಭಾಷೆದು ಒಟ್ಟು 11 ಭಾಷೆಗಳ ಸಿನಿಮಾಗಳನ್ನ ನೋಡಿದ್ದೇವೆ ಈಗ. ಇದೆ ಅದೆಲ್ಲವೂ. ಅದರ ಜೊತೆಗೆ 7 ಕನ್ನಡ ಸಿನಿಮಾ ಇದೆ ಅನ್ನೋದೇ ಭಾಳ ಹೆಗ್ಗಳಿಕೆ ನನಗೆ. ಯಾಕೆ ಲಾಸ್ಟ್ ಟೈಮ್ ಕೇವಲ 3 ಇತ್ತು. ಆದರೆ ಈ ಸಲ ಶಾರ್ಟ್ ಫಿಲ್ಮನ್ನೇ ಮಾಡಿಕೊಂಡು ಅದರ ಮುಖಾಂತರನೇ ನಮ್ಮ ಕನ್ನಡದ ಶಾರ್ಟ್ ಫಿಲ್ಮ್ ಮೇಕರ್ಸ್ ಎಂಟರ್ ಆಗ್ತಿದ್ದಾರೆ ಅನ್ನೋದಿದೆಯಲ್ಲ, ಅದು ಭಾಳ ಪ್ಲಸ್ ಪಾಯಿಂಟು. 7 ಸಿನಿಮಾ ಇದೆ ಈಗಲ್ಲಿ. ಚಿಗುರು ಓಪನಿಂಗಿಗೆ ಚಿಗುರು ಅಂತ ಒಂದು ಸಿನಿಮಾ ಇದೆ. ಅದು ಇಟ್ಸ್ ಗೋಯಿಂಗ್ ಟು ಬಿ ದಿ ಓಪನಿಂಗ್ ಫಿಲ್ಮ್ ಆಫ್ ದಿ ಇನಾಗರಲ್ ಫಿಲ್ಮ್ ಆಫ್ ದಿ. ಗ್ರಾಮ ಪಂಚಾಯಿತಿಗಳ ಬಲವರ್ಧನೆಗಾಗಿ 27,000 ವಿವಿಧ ಸಿಬ್ಬಂದಿ ನೇಮಕಕ್ಕೆ ಅನುಮೋದನೆ ನೀಡಿ ಕಾಯಂಗೊಳಿಸಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಎಚ್ ಕೆ ಪಾಟೀಲ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮೇಲೆ ನಡೆದ ಚರ್ಚೆಗೆ ಸುದೀರ್ಘ ಉತ್ತರ ನೀಡಿದ ಅವರು, ಈ ಸಿಬ್ಬಂದಿಗೆ ಸೂಕ್ತ ವೇತನ ಪಾವತಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅನುಮತಿ ನೀಡಲು ಉದ್ದೇಶಿಸಲಾಗಿದೆ ಎಂದರು. ಆಗಸ್ಟ್ 1ರೊಳಗೆ ಅನುಮೋದನೆ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಅಲ್ಲದೆ 5,629 ಕಂಪ್ಯೂಟರ್ ಡಾಟಾ ಎಂಟ್ರಿ ಆಪರೇಟರ್ಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಲಾಗುವುದು. ಈ ಪ್ರಕ್ರಿಯೆ ಆಗಸ್ಟ್ ಅಂತ್ಯದ ವೇಳೆಗೆ ಪೂರ್ಣಗೊಳ್ಳಲಿದೆ. ಒಟ್ಟಾರೆ 32,000ಕ್ಕೂ ಹೆಚ್ಚು ಸಿಬ್ಬಂದಿ ನೇಮಕಗೊಂಡ ನಂತರ ಪಂಚಾಯಿತಿಗಳು ಪರಿಣಾಮಕಾರಿ ಕೆಲಸ ಮಾಡಲು ಸಾಧ್ಯ. ಇನ್ನು 3-4 ಸಾವಿರ ಸಿಬ್ಬಂದಿ ಅಗತ್ಯವಿದ್ದು ಹಂತ ಹಂತವಾಗಿ ನೇಮಕ ಮಾಡಲಾಗುವುದು ಎಂದು ಅವರು ತಿಳಿಸಿದರು. ಅದಕ್ಕಾಗಿ ನನಗೆ ಪ್ರೇರಣೆ ನೀಡುವಂಥ ಸಲಹೆಗಳನ್ನು ಸಂತೋಷದಿಂದ ಇರ್ತಕ್ಕಂಥ, ಸಮಾಧಾನದಿಂದ ಇರ್ತಕ್ಕಂಥ ಗ್ರಾಮಗಳನ್ನು ಮಾಡೋದರಲ್ಲಿ ನಾವು ಹೆಚ್ಚೆಚ್ಚು ತೊಡಗಿಸಿಕೊಳ್ಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಹಾಗೂ ಮಹತ್ವವನ್ನು ತಿಳಿಸಿದ್ದಾರೆ ಹಾಗೆ ಅಂತೇಳಿ ನಾನು ಭಾವಿಸ್ತೀನಿ. ವ್ಯವಸ್ಥೆಯನ್ನು ನಾವು ಸುಧಾರಣೆ ಮಾಡಬೇಕು ಅಂದಾಗ ಅದು ಆ ವ್ಯವಸ್ಥೆಯ ಮುಖ್ಯ ಘಟಕ ಏನಿರುತ್ತೆ ಆ ಘಟಕ ಸುಧಾರಣೆ ಆಗುತ್ತೆ. ನಮ್ಮ ಪಂಚಾಯತ್ ವ್ಯವಸ್ಥೆಯೊಳಗೆ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಗ್ರಾಮ ಪಂಚಾಯತ್. ಆ ಗ್ರಾಮ ಪಂಚಾಯತಿ ಸುಧಾರಣೆಗೆ ಗ್ರಾಮ ಪಂಚಾಯತಿ ಸದಸ್ಯರ ಬಗೆಗೆ, ಗ್ರಾಮ ಪಂಚಾಯತಿಯ ಆಡಳಿತ ವ್ಯವಸ್ಥೆ ಬಗ್ಗೆ ಬಹಳಷ್ಟು ಮಾತುಗಳನ್ನು ಹೇಳ್ತಾರೆ. ಬಸವರಾಜ ಬೊಮ್ಮಾಯಿ ಅವರು ಫಂಡ್ಸ್, ಫಂಕ್ಷನರೀಸ್, ಅಧ್ಯಕ್ಷರೇ, ನಾವು ಆಡಳಿತಕ್ಕೆ ಬಂದಂಥ ಸಂದರ್ಭದಲ್ಲಿ ಪಂಚಾಯತಿಗಳು ಹೇಗಿದ್ದು ಅನ್ನೋದನ್ನು ನಾವು ಗಮನಿಸ್ತೀವಿ. ಪಂಚಾಯತಿಗಳು ಯಾವುದೋ ಪಂಚಾಯತಿಗಳು ಪರಿಸ್ಥಿತಿ ಏನಿತ್ತು ಅಂದರೆ, ನೀವು ಪಂಚಾಯತಿಗಳಲ್ಲಿ ಬಂದು ಜನರ ಬೇಡಿಕೆಗಳನ್ನು ಕೇಳೋದಕ್ಕೆ ಕೂಡಬೇಕು ಅಂತಂದ್ರೆ ಪಂಚಾಯತಿಗೆ ಒಳಗಾಗಿರುವಂಥ ಸಂದರ್ಭಗಳನ್ನು ವಾಟರ್ಮನ್ ಬಂದು ನಿಮ್ಗೆ ಹೇಳ್ತಿದ್ದ, ಏನ್ರಿ ನಾವು 15 ವರ್ಷದಿಂದ ಪಗಾರ ಆಗಿಲ್ಲ, ನಮ್ಮನ್ನು ಕಾಯಂ ಮಾಡಿಲ್ಲ, ನಮಗೆ ಅನುಮೋದನೆ ಕೊಟ್ಟಿಲ್ಲ, ನಮಗೆ ಬಡ್ಡಿ ಎಷ್ಟು ದೂರ ಉಳಿಯೋದು, ಯಾವಾಗ ಇರ್ತಾರೋ ಯಾವಾಗ ಬರ್ತಾರೋ ಗೊತ್ತಿಲ್ಲ,
ನಮ್ಮ ನೋಡ್ರಿ ಬರಬೇಕು ಅಂತ ಇದೇ ರೀತಿಯಾಗಿರ್ತಕ್ಕಂಥ ವಾಟರ್ ಮುಂದೆ ಹೋದರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಕ್ರಮ ಮರಳು ದಂಧೆ, ಕುಮ್ಮಕ್ಕು ನೀಡಿದವರು ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯ ಕ್ರಮ, ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆ. ಹಾತ್ವೇ ಸಂಸ್ಥೆಯ ವಿರುದ್ಧ ಕೇಬಲ್ ಆಪರೇಟರ್ಗಳ ಮುಷ್ಕರ ಮುಂದುವರಿಕೆ, ಶುಲ್ಕ ಕಡಿತಗೊಳಿಸಲು ಹಾತ್ವೇ ಕೇಬಲ್ ಸೇವಾ ಕಂಪನಿಗೆ ಕೆಎಸ್ಸಿಒಎ ಆಗ್ರಹ. ಎಂಜೆ ರಸ್ತೆಯಲ್ಲಿನ ನವರತ್ನ ಜ್ಯುವೆಲರ್ಸ್ ಮಳಿಗೆಯಲ್ಲಿ ಬೆಂಕಿ ಅವಘಡ, ಲಕ್ಷಾಂತರ ರೂಪಾಯಿ ನಷ್ಟ, ಜನರಲ್ಲಿ ಆತಂಕ. ಇಲ್ಲಿಗೆ ವಾರ್ತೆಗಳು ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ಎನ್ಸಿ ವಿನೋದಾಚಾರ್.